ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವ್ರಿಗೆ 2 ಆಪ್ಷನ್ಗಳನ್ನು ಕೊಟ್ಟ ಹೈಕಮಾಂಡ್. ಕುತೂಹಲಕಾರಿ ಪಟ್ಟಿಯಲ್ಲಿರುವಂಥದ್ದೇನೇನು, ಯಾರ್ಯಾರ ಹೆಸರು ಮತ್ತಿದನ್ನು ಸೂಚಿಸಿದ್ದೇ ಹೈಕಮಾಂಡ ಅನ್ನೋ ಮಟ್ಟಿಗೆ ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗ್ತಿದೆ. ನಾವು ಬ್ಯಾಕ್ ಟು ಬ್ಯಾಕ್ ರಿಪೋರ್ಟ್ ಇವತ್ತು ಕೈಪಾಳಿದ ಬೆಳವಣಿಗೆ ಬಗ್ಗೆನೇ ಕೊಡ್ತಾ ಇದ್ದೀವಿ. ಯಾಕಂದರೆ ಅಷ್ಟು ಇಂಪಾರ್ಟೆಂಟ್ ಮ್ಯಾಟರ್ ಇದೆ, ಅಷ್ಟು ಹಠಾತ್ ಬೆಳವಣಿಗೆಗಳು ಕೈಪಾಳಿದಲ್ಲಿ ಆಗ್ತಾ ಇರೋದು. ಹಾಗಾದರೆ ಈ ಪಟ್ಟಿ ಏನನ್ನ ಹೇಳ್ತಾ ಇದೆ? ಹೈಕಮಾಂಡ್ ಕ್ಲಿಯರ್ ಆಗಿ ಸಿದ್ದರಾಮಯ್ಯನವ್ರಿಗೆ ಒಂದು ಸಂದೇಶವನ್ನಂತೂ ತಲುಪಿಸಿದೆ ಅನ್ನೋದು ಈ ಪಟ್ಟಿ ನೋಡಿದ್ರೆ ಅರ್ಥ ಆಗ್ತಾ ಇದೆ. ಮಾಹಿತಿ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ದೇವರಾಜ ಅರಸೋರ ರೀತಿಯಲ್ಲಿ ದಾಖಲೆಯನ್ನು ಅಂದರೆ ಅವರ ಅವಧಿಯನ್ನು ಮೀರಿಸೋ ರೀತಿಯಲ್ಲಿ ದಾಖಲೆ ಬರೀಬೇಕು ಅಂತ ಸಿದ್ದರಾಮಯ್ಯನವರು ಓಪನ್ನಾಗಿ ಬಾಯ್ಬಿಟ್ಟು ಮಾತಾಡಿದ್ರು ಕೂಡ. ಇನ್ನೇನು ಅವರು 2.5 ವರ್ಷ ಕಂಪ್ಲೀಟ್ ಮಾಡಿಬಿಟ್ರೆ ದಾಖಲೆನೂ ಮುಗಿದು ಹೋಗುತ್ತೆ. ಅವರು ದೀರ್ಘಾವಧಿಯ ಮುಖ್ಯಮಂತ್ರಿಯಾಗಿ ಸರ್ವ್ ಮಾಡ್ದಂಗೂ ಆಗತ್ತೆ. ಅದು ಸರಿ, ಅದನ್ನು ಮೀರಿ ನಾನು ಮುಂದೆ ಸಾಧನೆ ಮಾಡಬೇಕು, ಅವಧಿ ಕಂಪ್ಲೀಟ್ ಮಾಡಬೇಕು ಅನ್ನೋದೊಂದು ಆಸೆ ಸಿದ್ದರಾಮಯ್ಯನವ್ರಿಗಿತ್ತು. ಆದರೆ ಅವತ್ತು ದೇವರಾಜ ಅರಸು ಅವ್ರಿಗೂ ಶಾಕ್ ಎದುರಾಗಿತ್ತು. ನೆನಪು ಮಾಡ್ಕೊಳ್ಬಹುದು ನಾವು. ಹೈಕಮಾಂಡ್ ನಿರ್ಧಾರ, ಇಂದಿರಾ ಗಾಂಧಿಯವರ ನಿರ್ಧಾರ, ದೇವರಾಜ ಅರಸು ಅವರು ಕೂಡ ಹಠಾತ್ ಅಂತ ಕೆಳಗಿಳಿಯಬೇಕಾಯಿತು. ಯಾರಾದರೂ ಕಲ್ಪಿಸಿದ್ರ ದೇವರಾಜ ಅರಸು ಅವರನ್ನು ಹೈಕಮಾಂಡ್ ಕೆಳಗಿಳಿಸಬಹುದು ಅಂತ? ಹೋಗ್ತಾ ಹೋಗ್ತಾ ಅಂತ ಸನ್ನಿವೇಶ ಬಂತು. ಆದರೆ ಇವತ್ತು ಮುಖ್ಯಮಂತ್ರಿಗಳಿಗೂ ಅಂಥ ಶಾಕಿಂಗ್ ಸಮಯ ಬರುತ್ತೆ ಅಂತ ಸಿದ್ದರಾಮಯ್ಯನವರು, ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂದುಕೊಂಡಿರಲಿಲ್ವಾ? ನೋಡಿ, ಈಗಾಗಲೇ ನಾವು ಡಿಟೇಲ್ ಆಗಿ ರಿಪೋರ್ಟ್ ಮಾಡಿದ್ದೀವಿ. 30 ಶಾಸಕರಿಗೆ ಡಿ ಕೆ ಶಿವಕುಮಾರ್ ಅವರು ಪತ್ರ, ಡಿ ಕೆ ಶಿವಕುಮಾರ್ ಅವರು ಖುದ್ದು ಕಾಲ್ ಮಾಡಿದ್ದು, ಮುಚ್ಚಿದ ಲಕೋಟೆಯಲ್ಲಿ ಸಂದೇಶ ಕಳಿಸಿದ್ದು ಎಲ್ಲ ಆಯ್ತಲ್ವಾ? ಡಿ ಕೆ ಶಿವಕುಮಾರ್ ಅವರು ಒಬ್ಬರೇ ಇದನ್ನು ಮಾಡೋಕ್ಕಾಗತ್ತಾ? ಡಿ ಕೆ ಶಿವಕುಮಾರ್ ಅವರು ಒಬ್ಬರೇ ಓಕೆ, ಪಕ್ಷದ ಅಧ್ಯಕ್ಷರು ಹೈಕಮಾಂಡ್ ಕರೆದಿದೆ ಅಂತ ಕರೀತಾರೆ ಅಷ್ಟೇ, ಅವರು KPCC ಅಧ್ಯಕ್ಷರಾಗಿ. ಆದರೆ ಅಸಲಿಗೆ ತನಗೆ ಬೇಕಾದವರನ್ನ ಬೇಕಾಬಿಟ್ಟಿಯಾಗಿ ಸುರ್ಜೇವಾಲಾ ಅವರು ಹೈಕಮಾಂಡ್ ಸೂಚನೆಯ ಮೇರೆಗೆ ಬಂದಾಗ ಹೆಂಗೆಂಗೋ ತಂದು ಕೂರಿಸೋದು ಕಷ್ಟ. ಪ್ರಯತ್ನ ಮಾಡಬಹುದಷ್ಟೇ ಶಕ್ತಿ ಪ್ರದರ್ಶನಕ್ಕೆ. ಯಾವ ರೀತಿ ಇದೆ ಅಂದರೆ ಆ 30 ಹೆಸರುಗಳು ನೀವು ಆ ಪಟ್ಟಿ ನೋಡಿದ್ರೆ ಎಲ್ಲ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ತೀರಾ. ಹೈಕಮಾಂಡೇ ಈ ಹೆಸರುಗಳನ್ನು ಸೆಲೆಕ್ಟ್ ಮಾಡ್ತಾ, ಅಥವಾ ಡಿ ಕೆ ಶಿವಕುಮಾರ್ ಅವರು ಐಡಿಯಾ ಕೊಟ್ಟಿರಬಹುದು ಖರ್ಗೆ ಅವ್ರಿಗೆ ಮತ್ತು ಮೇಲಿನವ್ರಿಗೆ, ಈ ರೀತಿಯಲ್ಲಿ ಸಜೆಷನ್ ಕೊಟ್ಟು ಹೈಕಮಾಂಡೇ ಮುದ್ರೆ ಒತ್ತಿರಬಹುದು. ಇಲ್ಲವಾದಲ್ಲಿ ಇಂತಿಂಥವರನ್ನೇ ಕರಿಬೇಕು ಅಂತ ನಿರ್ಧರಿಸಿದವ್ರು ಯಾರೋ ಒಬ್ಬರು ತೀರ್ಮಾನಿಸಿರ್ಬೇಕು ತಾನೆ. ಪಕ್ಷದ ವತಿಯಿಂದನೇ ಕರೀತಿದ್ದಾರೆ ಇಂತಿಂಥವರನ್ನೇ ಆಯ್ಕೆ ಮಾಡಿ ಅಂದರೆ ಅದು ಅಲ್ಲೇ ಇರೋದು ಸಿದ್ದರಾಮಯ್ಯನವ್ರಿಗೆ ಅಸಲಿ ಆಘಾತ. ಅವತ್ತು ದೇವರಾಜ ಅರಸು ಅವ್ರನ್ನ ಕೆಳಗಿಳಿಸುವಾಗಲೂ ಕೂಡ ನೀವು ಒಬ್ಬ ವ್ಯಕ್ತಿಯ ಬೆನ್ನಿಗೆ ನಿಲ್ಲಬೇಡಿ, ಪಕ್ಷದ ಜೊತೆಗೆ ನಿಲ್ಲಿ ಅನ್ನೋ ಕ್ಲಿಯರ್ ಕಟ್ ಸಂದೇಶವನ್ನು ಹೈಕಮಾಂಡ್ ರವಾನಿಸಿತ್ತು. ನೆನಪು ಮಾಡ್ಕೊಳ್ಬಹುದು. ಈಗ ಈ ಕರೆದಿರೋ ಪಟ್ಟಿಯಲ್ಲಿ 30 ಹೆಸರುಗಳು ಫಸ್ಟ್ ಸ್ಟೆಪ್. ಇದು 30 ಶಾಸಕರ ಹೆಸರುಗಳು ಹೆಂಗಿವೆ ಅಂದರೆ, ಒಂದು ಸಾಲು ಕಂಪ್ಲೀಟ್ ಫಸ್ಟ್ ಟರ್ಮ್ MLAಗಳು, ಮೊದಲ ಬಾರಿ ಶಾಸಕರಾಗಿರುವಂಥವ್ರು. ಮತ್ತೊಂದಿಷ್ಟು ಹೆಸರುಗಳು ಅನುಭವಿಗಳೇ, ಆದರೆ ಸಿದ್ದರಾಮಯ್ಯನವ್ರ ಕ್ಯಾಂಪಲ್ಲಿ ಗುರ್ತಿಸ್ಕೊಂಡಿದ್ದಾರೆ. ಅವ್ರಿಗಿನ್ನೂ ರಾಜಕೀಯ ಭವಿಷ್ಯ ಉಳ್ಕೊಂಡಿದೆ. ರೆಬಲ್ಗಳಾಗಿ ಸಿಡಿದೆದ್ದು ಸಿದ್ದರಾಮಯ್ಯನವರ ಜೊತೆಗೆ ನಡಿತೀವಿ ಎಲ್ಲಿ ಹೋದ್ರು ಅನ್ನೋ ಮನಸ್ಥಿತಿಯವರಲ್ಲ. ತಾವು ನೋಡ್ಕೊಳ್ತಾರೆ. ಸಿದ್ದರಾಮಯ್ಯನವರು ಇಷ್ಟು ದಿನ ಅನಿವಾರ್ಯ ಆಗಿದ್ರು ಅವ್ರ ನಾಯಕತ್ವ, ಜಾತಿ ಮತ್ತೊಂದು ಲೆಕ್ಕಾಚಾರದಲ್ಲಿ. ಸೊ ಅವ್ರ ಬೆನ್ನಿಗೆ ನಿಂತಿದ್ರು. ಆದರೆ ನಾಳೆ ಹೆಚ್ಚು ಕಡಿಮೆ ಆದರೆ ನಾವು ಪಕ್ಷ ಎಲ್ಲ ಬಿಡಲ್ಲ, ನಮ್ಮ ಭವಿಷ್ಯ ಮತ್ತು ಕ್ಷೇತ್ರದಲ್ಲಿ ನಾವು ಗಟ್ಟಿಯಾಗಿ ನಿಲ್ತೀವಿ ಅಂದರೆ ನಾವೇನು ಸಮಸ್ಯೆ ಮಾಡಲ್ಲ ಅನ್ನುವಂಥವರನ್ನು ಹುಡುಕಿ ಕರೆಯಲಾಗಿದೆ. ಆ ಹೆಸರುಗಳನ್ನು ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಆನೇಕಲ್ ಶಾಸಕ ಶಿವಣ್ಣ ಅವರು, ಬೆಂಗಳೂರು ರೂರಲ್ ಹೊಸಕೋಟೆ ಶರತ್ ಬಚ್ಚೇಗೌಡರು, ಅಂದರೆ ಯುವ ನಾಯಕರು, ಹೊಸ ಶಾಸಕರುಗಳನ್ನು ಕರೆದಿದ್ದಾರೆ. ನೆಲಮಂಗಲ MLA ಶ್ರೀನಿವಾಸಯ್ಯ ಅವರು, ಬೆಂಗಳೂರು ಸೌತ್ ಮಾಗಡಿ MLA HC ಬಾಲಕೃಷ್ಣ ಅವರು, ಇವರು DK ಪರಮಾಪ್ತರು. ರಾಮನಗರ MLA ಇಕ್ಬಾಲ್ ಹುಸೇನ್ ಅವರು, ನಿನ್ನೆ ಅಷ್ಟೇ ಅವ್ರು ಏನು ಮಾತಾಡಿದ್ದಾರೆ ಅನ್ನೋದನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಆ ವಿಡಿಯೋವನ್ನು. DK ಇನ್ನು 3 ತಿಂಗಳಲ್ಲಿ CM ಆಗೋದು ಯಾರೂ ತಪ್ಸೋಕ್ಕಾಗಲ್ಲ. ಚನ್ನಪಟ್ಟಣ CP ಯೋಗೇಶ್ವರ್ ಅವರು ಆಗ್ತಿರ್ಲಿಲ್ಲ, ಬಟ್ ಈಗ ಇವರೇ ಕರ್ಕೊಂಡು ಬಂದು ಗೆಲ್ಲಿಸ್ಕೊಂಡಿದ್ದಾರೆ. ಪುತ್ತೂರು ದಕ್ಷಿಣ ಕನ್ನಡದ MLA ಅಶೋಕ್ ರೈ, ಕೊಳ್ಳೇಗಾಲ ಚಾಮರಾಜನಗರ ಡಿಸ್ಟ್ರಿಕ್ಟು, ಕೃಷ್ಣಮೂರ್ತಿ ಚಾಮರಾಜನಗರ ಡಿಸ್ಟ್ರಿಕ್ಟ್ MLA,
ಅಂದರೆ ಚಾಮರಾಜನಗರ ಕ್ಷೇತ್ರದ MLA ಪುಟ್ಟರಂಗ ಶೆಟ್ಟಿ ಅವರು ಸಿದ್ದರಾಮಯ್ಯನವರು ಆಪ್ತರು. ಆದರೆ ಅವ್ರಿಗಿನ್ನೂ ಭವಿಷ್ಯ ಇದೆ. ಅಲ್ಲಿ ಅವ್ರಿಗೆ ಸಮುದಾಯದ ಮೇಲೆ ಹಿಡಿತಾ ಇದೆ, ಗೆದ್ಕೊಂಡು ಬರುವಂಥ ಸ್ವಂತ ಬಲದ ತಾಕತ್ತಿದೆ. ಸೊ ಪಕ್ಷ ಎಲ್ಲ ಬಿಟ್ಟು ಹೋಗ್ತಾರೆ ಅಥವಾ ರೆಬೆಲ್ ಆಗ್ತಾರೆ ಅಥವಾ ಇನ್ನೇನೋ ಮಾಡ್ತಾರೆ ಅಂತ ಅನ್ಸಲ್ಲ. ಸಿದ್ದರಾಮಯ್ಯನವ್ರಿಗೆ ಅಕಸ್ಮಾತ್ ಇಳಿಬೇಕು ಅಂತ ಹೇಳಿದ್ರು ಇವರು ಪಕ್ಷದ ಜೊತೆ ನಿಲ್ಲುವಂಥವರು. ಕೃಷ್ಣರಾಜ MLA, ರವಿಶಂಕರ್, ಹೆಗ್ಗದ ದೇವನ ಕೋಟೆ ಅಂದರೆ HD ಕೋಟೆ, ಅನಿಲ್ ಚಿಕ್ಕಮಾದು ಅವರು, ಗೌರಿಬಿದನೂರು ಶಾಸಕರಾದಂಥ ಪುಟ್ಟಸ್ವಾಮಿ ಗೌಡ ಅವರು, ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಶಾಸಕರಾದಂಥ ಸುಬ್ಬಾರೆಡ್ಡಿ ಅವರು, ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ DK ಕ್ಯಾಂಪಲ್ಲಿ ಅವರು ತುಂಬಾ ಕ್ಲೋಸ್ ಆಗಿ ಗುರುತಿಸ್ಕೊಂಡಿದ್ದಾರೆ. ಕೋಲಾರ ರೂಪಕಲಾ ಅವರು, ಹಾಗೆ ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರು, ಕೋಲಾರದ ಕೊತ್ತೂರು ಮಂಜುನಾಥ್ ಅವರು, ಮಾಲೂರು MLA, ಹಾಗೆ ಶಿವಾಜಿನಗರದ ರಿಜ್ವಾನ್ ಅರ್ಷದ್ ಇವರೆಲ್ಲ ಸಿದ್ದರಾಮಯ್ಯ ಕ್ಯಾಂಪಲ್ಲೇ ಇರೋರು. ಬಟ್ ಪಕ್ಷ ತೊರೆಯುವ ಮಟ್ಟಿಗೆ ರಿಸ್ಕ್ ತಗೊಳ್ಳೋರಲ್ಲ. 2 ಕ್ಯಾಟಗರಿ ನಾನು ಆರಂಭದಲ್ಲೇ ಹೇಳಿದ ಹಾಗೆ, ಒಂದು ಹೊಸಬರು, ಇನ್ನೊಂದು ಪಕ್ಷನಿಷ್ಠೆಯನ್ನು ಮೆರೆಯುವಂಥವ್ರು. ಸಿದ್ದರಾಮಯ್ಯ ಕ್ಯಾಂಪಲ್ಲಿ ಗುರುತಿಸ್ಕೊಂಡಿದ್ರು ಕೂಡ ಪ್ರಮುಖವಾಗಿ ಕೆಲವರ ಹೆಸರುಗಳನ್ನು ನೋಡ್ಬೋದು. DKಗೆ ಪರಮಾಪ್ತರಾಗಿರೋರು NA ಹ್ಯಾರಿಸ್ ಶಾಂತಿನಗರ MLA ಬಂದಿದ್ದಾರೆ. ಪ್ರಿಯಾ ಕೃಷ್ಣ ಮತ್ತು ಕೃಷ್ಣಪ್ಪ ಇಬ್ಬರನ್ನೂ ಕರೆಸಲಾಗಿದೆ. ಯಾಕೆಂದರೆ ಅವರು ಬೆಂಗಳೂರು ವ್ಯಾಪ್ತಿಯಲ್ಲಿ ಒಕ್ಕಲಿಗ ಸಮುದಾಯದ ಸ್ಟ್ರಾಂಗ್ ಲೀಡರ್ಸ್. ಅವರಿಗೆ ಒಂದು ಕ್ಲಿಯರ್ ಕಟ್ ಮೆಸೇಜ್ ಕೊಡ್ತಿರಬಹುದು ಹೈಕಮಾಂಡ್. ನಾಳೆ ನಾವೇನಾದರೂ ನಿರ್ಧಾರ ತಗೊಂಡ್ರೆ ನೀವು ಪಕ್ಷದ ಪರವಾಗಿ ನಿಲ್ಲಬೇಕಾಗತ್ತೆ, ವ್ಯಕ್ತಿ ಪರವಾಗಿ ಅಲ್ಲ. ನೀವೆಷ್ಟೇ ಕ್ಲೋಸ್ ಇರಬಹುದು, ಇನ್ನೊಂದಿರಬಹುದು, ಆದರೆ ಪಕ್ಷದ ಭವಿಷ್ಯ, ಮುಂದಿನ ನಾಯಕತ್ವದ ವಿಚಾರ ಬಂದಾಗ ನೀವು ಪಕ್ಷಕ್ಕೆ ತಲೆಬಾಗಲೇಬೇಕಾಗತ್ತೆ. ಹೈಕಮಾಂಡ್ ನಿರ್ಧಾರಕ್ಕೆ ಅದಕ್ಕೆ ತಯಾರಾಗಿ ಅನ್ನೋ ಸಂದೇಶವನ್ನು ಕೊಡ್ತಿರಬಹುದು, ಹೇಳೋಕ್ಕಾಗ್ತಿಲ್ಲ. ನಂಜನಗೂಡು ದರ್ಶನ್ ಧ್ರುವನಾರಾಯಣ ಅವರು, ಅರಸೀಕೆರೆ ಶಿವಲಿಂಗೇಗೌಡರು, ಶೃಂಗೇರಿಯ TD ರಾಜೇಗೌಡ, ಮೂಡಿಗೆರೆ ನೈನಾ ಮೋಟಮ್ಮ ಅವರು, ಚಿಕ್ಕಮಗಳೂರು HD ತಮ್ಮಯ್ಯ ಅವರು, ಇವರೆಲ್ಲ DK ಕ್ಯಾಂಪಲ್ಲಿ ಗುರುತಿಸ್ಕೊಂಡಿರೋರೆ. ತರೀಕೆರೆ ಶಾಸಕರು, ಕಡೂರು ಶಾಸಕರು, ಮಳವಳ್ಳಿ, ಮದ್ದೂರು, ಮಂಡ್ಯ ರವಿಕುಮಾರ್ ಗಾಣಿಗ, ಶ್ರೀರಂಗಪಟ್ಟಣ MLA ರಮೇಶ್ ಬಂಡಿ ಸಿದ್ದೇಗೌಡರು, ಮೇಲುಕೋಟೆ ದರ್ಶನ್ ಪುಟ್ಟಣ್ಣಯ್ಯ, ಮಡಿಕೇರಿ ಮಂತರ್ಗೌಡ ಆ್ಯಂಡ್ ವಿರಾಜಪೇಟೆ ಪೊನ್ನಣ್ಣ, ಇವರಂತೂ DK ಶಿವಕುಮಾರ್ ಅವರೇ ಟಿಕೆಟ್ ಫೈನಲ್ ಮಾಡಿದ್ದು ಅಂತಾನು ಹೇಳಲಾಗತ್ತಲ್ವ. ಸೊ ಇಲ್ಲಿ 30 ಜನರನ್ನು ಕರೆದಿರೋದ್ರಲ್ಲಿ DKಗೆ ಪರಮಾಪ್ತರಾಗಿರೋರಿದ್ದಾರೆ, ಫಸ್ಟ್ ಟೈಮ್ MLAಗಳಿದ್ದಾರೆ, ಮತ್ತು ಸಿದ್ದು ಕ್ಯಾಂಪ್ನಲ್ಲಿದ್ದೂ ಕೂಡ ಪಕ್ಷದ ಜೊತೆ ಗಟ್ಟಿಯಾಗಿ ನಿಲ್ಲಬಲ್ಲಂಥ ಶಾಸಕರಿದ್ದಾರೆ. ಏನು ಹೇಳೋಕೆ ಹೊರಟಿದೆ ಈ ಮೂಲಕ ಹಾಗಾದರೆ ಹೈಕಮಾಂಡ್ ಸೂಚನೆಯಂತೆಯೇ ಕಾಣಿಸ್ತಾ ಇದೆ ಇದು. DK ಶಿವಕುಮಾರ್ ಅವರು ಐಡಿಯಾ ಕೊಟ್ಟು ಹೈಕಮಾಂಡಿಂದ ಪಾಸ್ ಮಾಡಿಸು ಇರಬಹುದು. ಏನು ಹೇಳೋಕೆ ಹೊರಟಿದೆ ಅಂತ ಕೇಳಿದ್ರೆ, ಸಿದ್ದರಾಮಯ್ಯನವರೇ ನೀವು ಹೇಳ್ತಿರೋದೇನು, ನನ್ನ ಬೆನ್ನಿಗೆ ಶಾಸಕರಿದ್ದಾರೆ, ನನ್ನ ಟಚ್ ಮಾಡಿದ್ರೆ ಸರ್ಕಾರನೇ ಬಿದ್ದು ಹೋಗುತ್ತೆ ಅಂತಲ್ವಾ. ನೀವು ಆ ರೀತಿ ಹಠ ಹಿಡಿದ್ರೆ ನಾವು ಈ ರೀತಿ ನಂಬರ್ನು ತೋರಿಸ್ಬೇಕಾಗತ್ತೆ. ಶಾಸಕರ ಸಂಖ್ಯೆಯನ್ನೇ ತೋರಿಸಿ ಬದಲಾವಣೆ ಅನಿವಾರ್ಯವಾಗಿ ನಾವು ಮಾತು ಕೊಟ್ಟಿದ್ದೀವಿ. ಮುಂದಿನ ಎಲೆಕ್ಷನ್ಗೂ ಹಾಗಾದ್ರೆ ನಿಮ್ಮ ನಾಯಕತ್ವದಲ್ಲೇ ಹೋಗ್ತಾ ಇದ್ರೆ ಪಕ್ಷದ ಭವಿಷ್ಯದ ಬಗ್ಗೆ ನೀವು ಯೋಚಿಸಲ್ವಾ? ನೀವು ವಲಸಿಗರಾಗಿದ್ದರೂ ಕೂಡ ನಮ್ಮ ಪಕ್ಷದ ಒಳ್ಳೆ ನಾಯಕರಾಗ್ತೀರಿ ಅಂತ ನಿಮ್ಗೆ ಅವಕಾಶ ಕೊಟ್ಟಿದ್ದಾಯಿತು, ಮತ್ತೊಂದು ಅವಕಾಶ ಕೊಟ್ಟಿದ್ದಾಯಿತು, ಎಲ್ಲ ಚಾನ್ಸ್ಗಳನ್ನು ಪಡ್ಕೊಂಡಿದ್ದೀರಿ. ಹಾಗಾದರೆ ಈಗ ಬೇರೆಯವ್ರಿಗೆ ಚಾನ್ಸೇ ಕೊಡಬಾರ್ದು ಅಂತೀರಾ ಅನ್ನೋದು ಒಂದು ಆಪ್ಷನ್ನು. ನೀವು ಒಪ್ಪಿಕೊಳ್ಳಲ್ಲ, ಹಠ ಹಿಡಿತೀರಿ, ಅಥವಾ ನಿಮ್ಮ ಟೀಮ್ ಅವ್ರು ಹಠ ಹಿಡಿತಾರೆ ಅಂದರೆ ನಾವು ಈ ಥರ ಮಾಡಬೇಕಾಗತ್ತೆ. ಈಗ ಸತೀಶ್ ಜಾರಕಿಹೊಳಿ ಟೀಮ್ ಕಟ್ಟಿದ್ದಾರೆ, ಎದ್ದು ನಡೀತಾರೆ, BJPಗೆ ಹೋಗ್ತಾರೆ, ಅಂಥದ್ದೇನಾದರೂ ಬಂದರೆ ತೋರಿಸ್ಬೇಕಲ್ಲ. ಇಲ್ಲಿ ಆ ರೀತಿ ಆಗಲ್ಲ, ನೀವು ಅಂದ್ಕೊಂಡಂಗೆ ಆಗಲ್ಲ ಅನ್ನೋದನ್ನು ತೋರಿಸೋಕೆ ರೆಡಿ ಇದ್ದೀವಿ ಅನ್ನೋ ಸಂದೇಶವೂ ಇರಬಹುದು. ಇದು ಒಂದು ಆಪ್ಷನ್ನು. ಇಲ್ಲವಾದಲ್ಲಿ ಬಹಳ ಒಂದು ಒಳ್ಳೆ ಆಪ್ಷನ್ ಹೈಕಮಾಂಡ್ ಕೊಡ್ತಿರೋದು, ಅದು ಫಸ್ಟ್ ಆಪ್ಷನ್ ಆಗಿರುತ್ತೆ. ಇದು ಪ್ಲ್ಯಾನ್ B ಆಗಿರುತ್ತೆ. ನೀವಾಗೆ ಒಪ್ಪಿಕೊಳ್ಳಿ, ಹೈಕಮಾಂಡ್ ಹೇಳಿದ ಹಾಗೆ ಸಮಯ ಮುಗಿದಿದೆ ಅಂತ ಒಪ್ಪಿಕೊಂಡು ನಿಮ್ಮ ಮಗನಿಗೋ ಅಥವಾ ನೀವು ಹೇಳಿದವ್ರಿಗೋ ಸ್ಥಾನಮಾನ ಕೊಡೋಣ. ಯತೀಂದ್ರ ಸಿದ್ದರಾಮಯ್ಯನವ್ರನ್ನ ಮಂತ್ರಿ ಮಾಡೋದು ಅಂತ ಚರ್ಚೆ ಸುಮಾರು ದಿನಗಳಿಂದ ಇದೆಯಲ್ವಾ. ಸಿದ್ದರಾಮಯ್ಯನವ್ರು ಕೆಳಗಿಳಿದ್ರೆ ಅವ್ರಿಗೆ ಸ್ಥಾನಮಾನ ಕೊಡಬಹುದು ಅಂತ. ಮತ್ತು ಬಾರ್ಗೇನಿಂಗ್ ಪವರ್ ಜಾಸ್ತಿ ಇರುತ್ತೆ ಅವ್ರು ಕೆಳಗಿಳಿಯೋದೇ ಆದರೆ. ಸತೀಶ್ ಜಾರಕಿಹೊಳಿ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡೋದು ಅಥವಾ ಅವ್ರು ಹೇಳಿದಂಥವ್ರಿಗೆಲ್ಲ ಪ್ರಮುಖ ಸ್ಥಾನಮಾನಗಳನ್ನು ಕೊಡುವಂಥ ಆಫರನ್ನು ಹೈಕಮಾಂಡ್ ಕೊಡಬಹುದು. ಬಹಳ ಗೌರವದೊಂದಿಗೇನೆ ಪಕ್ಷದ ಬೆನ್ನಿಗೆ ನಾನು ನಿಲ್ತೀನಿ, ಹೈಕಮಾಂಡ್ ಹೇಳಿದಂತೆ ಒಪ್ಪಿಕೊಂಡು 28ರ ಎಲೆಕ್ಷನ್ನನ್ನು ನಾನೇ ನಡೆಸ್ಕೊಡ್ತೀನಿ, ಯಾರು ಹೇಳ್ತೀರೋ ಅವ್ರ ಬೆನ್ನಿಗೆ ನಿಂತು ಅನ್ನುವಂಥ ಒಂದು ಮನಸ್ಸು ಮಾಡಿ ನೀವು ಇತಿಹಾಸದಲ್ಲಿ ನಿಮ್ಮ ಹೆಸರು ಬೇರೆ ರೀತಿ ಉಳಿಯುತ್ತೆ. ಇಲ್ಲ ನೀವು ಬೇರೆ ದಾರಿನೇ ಹಿಡಿತೀರಿ ಅಂದರೆ ನಾವು ಕೂಡ ಆಯ್ಕೆಗಳನ್ನು ರೆಡಿ ಇಟ್ಟಿದ್ದೀವಿ. ಸೊ 2 ಆಪ್ಷನ್ಗಳು ಸಿದ್ದರಾಮಯ್ಯನವ್ರಿಗೆ ಹೈಕಮಾಂಡ್ನಿಂದ ಈಸಿಯಾಗಿ ಸ್ಮೂದಾಗಿ ಎಕ್ಸಿಟ್ ಆಗಿ, ಇಲ್ಲವಾದಲ್ಲಿ ಈ ರೀತಿ ಸಮಸ್ಯೆ ಮಾಡೋದೇ ಹೌದಾದರೆ ನಮ್ಮ ಹತ್ರ ಉತ್ತರ ಇದೆ.
ಈ ಲಿಸ್ಟ್ ನೋಡಿದ್ರಂತೂ ಡಿ ಕೆ ಶಿವಕುಮಾರ್ ಅವ್ರು ತಮಗೆ ಬೇಕಾದವ್ರನ್ನಷ್ಟೇ ಕೂರಿಸ್ಕೊಳಕ್ಕಾಗಲ್ಲ. ಇಲ್ಲಿ ಮೇಲಿನವರ ಯಾವುದೇ ಸೂಚನೆ ಸುಳಿವು ಇಲ್ಲದೆ ಎಲ್ಲ ಡಿ ಕೆ ಶಿವಕುಮಾರ್ ಅವರೇ ಹಂಗಾದ್ರೆ ಮಾಡಿಬಿಡೋಕ್ಕಾಗತ್ತಾ ಅನ್ನೋದು ಒಂದು ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇಲ್ಲಿ. ಇದರ ನಡುವೆ ಖರ್ಗೆ ಅವರ ಸ್ಟೇಟ್ಮೆಂಟ್ ಗಮನ ಸೆಳೆದಿದೆ. ಹೈಕಮಾಂಡ್ ತೀರ್ಮಾನಿಸುತ್ತೆ ಅಂತಾರೆ. CM ಬದಲಾಗಲ್ಲ, ಯಥಾವತ್ತಾಗಿ ಮುಂದುವರಿತಾರೆ, CM ಚೇಂಜ್ ಇಲ್ಲವೇ ಇಲ್ಲ ಅಂತ ಹೇಳಬಹುದಿತ್ತಲ್ವಾ. ಎಲ್ಲ ಚರ್ಚೆಗಳಿಗೆ ಫುಲ್ ಸ್ಟಾಪ್ ಹಾಕೋದಕ್ಕೆ ಖರ್ಗೆ ಅವರು ಸೂಕ್ತ ವ್ಯಕ್ತಿಯಾಗಿದ್ರು, AICC ಅಧ್ಯಕ್ಷರಾಗಿ. ಬಟ್ ಅವರು ಅದನ್ನು ಮಾಡಲ್ಲ. CM ಚೇಂಜ್ ಸುಳಿವನ್ನು ಕೊಡ್ತಾರೆ ಖರ್ಗೆ ಅವರು. ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ. ಎಲ್ಲವೂ ಹೈಕಮಾಂಡ್ ಕೈಯಲ್ಲಿದೆ, ಯಾರ ಕೈಯಲ್ಲೂ ಇಲ್ಲ. ನೆನಪಿರ್ಲಿ, ನಾನೇ 5 ವರ್ಷ CM ಅನ್ನೋಕ್ಕೂ ಇಲ್ಲ, ಅಥವಾ ನಾಳೆಯಿಂದ ನಾನು CM ಅಂತ ಹೇಳೋದಿಕ್ಕೂ ಯಾರಿಗೂ ಅವಕಾಶ ಇಲ್ಲ. ಹೈಕಮಾಂಡ್ ಆ ಹೆಸರನ್ನು ತೀರ್ಮಾನಿಸುತ್ತೆ ಅನ್ನುವ ಮೂಲಕ ಬದಲಾವಣೆ ಶತಸಿದ್ಧ ಆಗೇ ಆಗತ್ತೆ ಅನ್ನೋ ಹಿಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. Sir, your own party leaders are saying that there will be change in the chief minister in October, and these things are in the making. See, that is in the hands of High Command. Nobody can say here what is going in the High Command. This is left to the High Command. High Command has got power to take further actions, but unnecessarily one should not create problem. ಹಾಗಾಗಿ ಈಗ ಕೈಪಾಳ್ಯದಲ್ಲಿ ಬೆಳವಣಿಗೆ ಆಗ್ತಿರೋದು ಹೆಂಗಿದೆ ಅಂದರೆ, ಈಗ ಅಕ್ಟೋಬರ್ ನವೆಂಬರ್ಗಲ್ವಾ ಡೆಡ್ ಲೈನ್ ಇರೋದು. 2.5 ವರ್ಷ ಕಂಪ್ಲೀಟ್ ಆಗುತ್ತೆ ಸಿದ್ದರಾಮಯ್ಯನವ್ರಿಗೆ ಅಧಿಕಾರ ಹಂಚಿಕೆಯ ಸೂತ್ರದ ಅವಧಿ ಹೈಕಮಾಂಡ್ ಕೊಟ್ಟಿರೋದು ಅಂತ. ಅದೇ ಪ್ರಕಾರ ನೋಡೋಕೆ ಹೋದರೆ ಅಷ್ಟೊತ್ತಿಗೆ ಅವರನ್ನು ಮೆಂಟಲಿ ರೆಡಿ ಮಾಡೋದು. ಈಗ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಷ್ಟೊತ್ತಿಗೆ ಅವರೇ ಇದ್ಯಾಕೋ ಇನ್ನೂ ಮುಂದೆ ತಳ್ಕೊಂಡು ಹೋದರೆ ಘರ್ಷಣೆಗೆ ದಾರಿ ಆಗತ್ತೆ, ಸಮಸ್ಯೆನೇ ಜಾಸ್ತಿ ಅಂತ ಮೆಂಟಲಿ ಅವ್ರು ಪ್ರಿಪೇರ್ಡ್ ಆಗಿ ತಾವಾಗಿಯೇ ಬಿಟ್ಟು ಕೊಡೋ ರೀತಿಯಲ್ಲಿ ಈಗ ವಾತಾವರಣವನ್ನು ಹೈಕಮಾಂಡ್ ಸೃಷ್ಟಿಸೋದ್ರ ಭಾಗವಾಗಿಯೇ ಸುರ್ಜೇವಾಲಾ ಅವರು ಎಂಟ್ರಿ ಕೊಟ್ಟಿರೋ ಹಾಗಿದೆ. ಅದಕ್ಕೆ ನೀವು ತಯಾರಾಗಿ ಅಂತಾನೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ನು ಅಥವಾ ಸರ್ಜರಿ ಇಲ್ಲ ಅಂತ ಹೇಳಿ ಕಳಿಸಿದ್ರು. ನೀವು ಹೇಳಿದ್ದೇ ಆಗಿಬಿಟ್ರೆ ಈಗ ನೀವೇ ನಾಯಕ ಫೈನಲ್, ಅದರಲ್ಲಿ ಎರಡನೇ ಮಾತೇ ಬರಲ್ವಲ್ಲ. ಬಟ್ ನಿಧಾನಕ್ಕೆ ಇಲ್ಲ, ಬೇರೆಯವರ ಮಾತು ನಡೆಯುವ ಸಮಯ ಬಂದಿದೆ ಅನ್ನೋದನ್ನು ಅರ್ಥ ಮಾಡಿಸೋದಕ್ಕೋಸ್ಕರ ಶುರು ಮಾಡಿದೆ ಹೈಕಮಾಂಡ್. ಸಮಾವೇಶ ಸ್ವರೂಪ ಬದಲಾಗಿದ್ದರಿಂದ ಹಿಡಿದು ಜಾತಿ ಗಣತಿ ಮಾಡಿ ಮರುಗಣತಿ ಮಾಡಿ ಅಂತ ಹೇಳಿ ಕಳಿಸಿದ್ರಿಂದ ಹಿಡಿದು ಈಗ ಸಂಪುಟ ಸರ್ಜರಿ ನವೆಂಬರಲ್ಲಾಗತ್ತೆ ಅಂತ ಹೇಳಿದ್ರಿಂದ ಹಿಡಿದು ಈಗ ಲೇಟೆಸ್ಟಾಗಿ ನೋಡ್ತಾ ಇದ್ದೀವಿ ನಾವು ವಿಧಾನ ಪರಿಷತ್ಗೆ ನಾಮನಿರ್ದೇಶನದ ವಿಚಾರದಲ್ಲಿ ಸೈನ್ ಆಗಿದ್ದನ್ನು ಹೋಲ್ಡ್ ಮಾಡಿಸಿದ್ದಾರೆ ಸೋನಿಯಾ ಗಾಂಧಿ ಅವರು ಅನ್ನೋ ಸುದ್ದಿ ಬಂತು. ಸಿದ್ದರಾಮಯ್ಯನವರು ಸಿಟ್ಟು ಮಾಡ್ಕೊಂಡು ಮೊನ್ನೆ ಡೆಲ್ಲಿಲಿ ಕೂಗಾಡಿ ಬಂದರು. ಅದು ಹೆಂಗಾಗತ್ತೆ, ನನ್ನ ಘನತೆಗೆ ಪೆಟ್ಟು ಬೀಳುತ್ತೆ, ನಾನು ಕರಸು ಮಾತಾಡ್ಬಿಟ್ಟಿದ್ದೀನಿ, ನೀವು MLC ಆಗ್ತೀರಿ ಅಂತ ಈಗ ಕ್ಯಾನ್ಸಲ್ ಮಾಡಿ ಅಂದರೆ ಆಗುತ್ತಾ? ಆಯಿತು, ನೀವು ಇಷ್ಟು ಹಠ ಹಿಡಿತೀರಿ ಅಂದರೆ ರಾಹುಲ್ ಗಾಂಧಿ ಅವರು ಬರ್ತಾರೆ ವಿದೇಶದಿಂದ, ಅವ್ರ ಜೊತೆನೇ ಮಾತಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಹೋಲ್ಡಲ್ಲಿ ಇಡಲಾಗಿದೆ. ಎಲ್ಲ ಕಡೆಯೂ ಕೂಡ ಸಿದ್ದರಾಮಯ್ಯನವ್ರಿಗೆ ಸೆಟ್ ಬ್ಯಾಕ್ ಆಗ್ತಿದೆಯಾ ಅನ್ನೋ ರೀತಿಯ ಬೆಳವಣಿಗೆಗಳು ಬ್ಯಾಕ್ ಟು ಬ್ಯಾಕ್ ಕಂಡು ಬರ್ತಿರೋದು ನೋಡಿದ್ರೆ, ಸಿದ್ದು ಕ್ಯಾಂಪ್ನ ನಾಯಕರೇ ಸಿಡಿದೆದ್ದು ಮಾತಾಡ್ತಿರೋದು ನೋಡಿದ್ರೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಕೊಡೋದಕ್ಕೆ ಹೈಕಮಾಂಡ್ ಮನಸ್ಸು ಮಾಡಿದಂತೆ ಕಂಡು ಬರ್ತಾ ಇದೆ. ಸೊ ಅವತ್ತು ದೇವರಾಜ ಅರಸು ಅವ್ರಿಗೂ ಕೂಡ ಹಠಾತ್ ಬೆಳವಣಿಗೆಯಲ್ಲಿ ಕೆಳಗಿಳಿಬೇಕಾಯಿತು ಹೈಕಮಾಂಡ್. ಅಂಥದ್ದೊಂದು ಒತ್ತಡದ ಪರಿಸ್ಥಿತಿಯನ್ನು ಸೃಷ್ಟಿಸ್ತು. ಇವತ್ತು ಸಿದ್ದರಾಮಯ್ಯನವರು ಸ್ಮೂತ್ ಆಗಿ ಸಮಸ್ಯೆ ಮಾಡ್ಕೊಳ್ಳದೆ ಕೆಳಗಿಳಿತಾರೋ, ಇತಿಹಾಸದಲ್ಲಿ ಅವರ ವ್ಯಕ್ತಿತ್ವಕ್ಕೆ ಯಾವುದೇ ಕಪ್ಪು ಚುಕ್ಕಿ ಬಾರದಂತೆ ಅಥವಾ ಸಂಘರ್ಷದ ಹಾದಿಯನ್ನು ಹಿಡಿದು ಮತ್ತೊಂದು ರಿಸ್ಕ್ ತಗೊಳ್ತಾರೋ, ಯಾಕಂದರೆ ಆ ವಯಸ್ಸು ಮತ್ತು ಸಮಯ ಎರಡೂ ಇಲ್ಲ. ಈಗ JDS ಅಲ್ಲಿ ಆ ಥರ ಆಯಿತು ಅಂತ ಬಂಡೆದ್ದು ಬರೋದು ಅಹಿಂದ ಆ ರೀತಿಯ ಸಮಯ ಅಲ್ಲ, ಇದು ಬೇರೆ ಸಮಯ. ಮತ್ತು ಎಲ್ಲವೂ ಕೇಳಿದ್ದೆಲ್ಲ ಸಿಕ್ಕಾಗಿರೋದ್ರಿಂದಾಗಿ ಸಿದ್ದರಾಮಯ್ಯನವ್ರಿಗೆ ಅವರ ಆಯ್ಕೆ ಭಿನ್ನವಾಗಿಯೇ ಇರಬಹುದು. ಅವರ ಅತ್ಯಾಪ್ತರ ನಿರೀಕ್ಷೆಯನ್ನು ಸುಳ್ಳು ಮಾಡುವಂತೆ ಇದ್ರೂ ಅಚ್ಚರಿ ಇಲ್ಲ, ಹೈಕಮಾಂಡ್ ಹೇಳಿದಂತೆ. ನೋಡೋಣ. ಒಟ್ಟಿನಲ್ಲಿ ಬೆಳವಣಿಗೆಗಳಂತೂ ಆಗ್ತಿದ್ದಾವೆ. ಎನಿ ಟೈಮ್ ಯಾವುದಾದ್ರೂ ಸುದ್ದಿ ಬರಬಹುದು. ಅಂತಹ ಬೆಳವಣಿಗೆ ಕರ್ನಾಟಕ ಕಾಂಗ್ರೆಸ್ಸಲ್ಲಿ ಆಗ್ತಾ ಇದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.